ಅಂಟಮ್ಮ ಜಿಮ್ಗೆ ಹೋಗೋದ ಅನ್ಕೊಂಡು ಸ್ಟೈಲಾಗಿ ಬಂದೆ, ಮಳೆ ಬತ್ತೈತೆ ಇಲ್ಲಿ. ಬಟ್ ಸ್ಟಿಲ್ ಹೋಗ್ಬೇಕು, ಹೋಗೋದು ಬಿಡಬಾರ್ದು. ಅದೇ ಅಂಟಮ್ಮ ಎಕ್ಸಾಮ್ಗಳಿಗೆ 3,000 ಎಕ್ಸ್ಟ್ರಾ, 2,000 ಎಕ್ಸ್ಟ್ರಾ ಕೊಟ್ಟರೆ 0.5 to 1. ಈಗ ಅವನು 6 ತೆಗ್ದಿದ್ರೆ 6 ಮೇಲೆ ಒಂದು ಕೊಟ್ಬಿಟ್ಟು 7 ಮಾಡ್ಬಿಟ್ಟು ಕಳಿಸ್ತಾನೆ, 7 ತೆಗ್ದಿದ್ರೆ 8 ಮಾಡ್ಬಿಟ್ಟು ಕಳಿಸ್ತಾನೆ, ಈ ಥರ. ಸೊ 4,000 ಕೊಟ್ಟರೆ ಕನ್ಫರ್ಮ್ ನೀವು 7.5 ಪಕ್ಕ ಕೊಟ್ಟು ಕಳಿಸ್ತಾರೆ 7 ಸಲ. ಈ ಥರ ಇರೋದು 7 ಸಲ. ಸೊ ನನ್ನ ಸಜೆಷನ್ನು, ಇದನ್ನ ನಮ್ಮ ಕೈಯಲ್ಲಂತೂ ಚೇಂಜ್ ಮಾಡೋಕ್ಕಾಗಲ್ಲ ಗುರು. ನಾವು ಹೇಳ್ಬೋದು ಅಷ್ಟೇ ಏನು ನಡೀತೈತೆ ಅಂತ. ಸೊ ನೀವೇನಾದ್ರೂ ಫ್ಯೂಚರಲ್ಲಿ IELTS ಎಕ್ಸಾಮ್ ತಗೋಬೇಕು, ನಾವು ಬೇರೆ ದೇಶಕ್ಕೆ ಹೋಗಬೇಕು. ಬಟ್ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, IELTS ಬರೀತಾ ಇದ್ದೀವಿ, ಕರೆಕ್ಟಾಗಿ ಮಾರ್ಕ್ಸ್ ಬರ್ತಾ ಇಲ್ಲ, ಆಯ್ತಿಲ್ಲ ಅಂತಂದರೆ ದಯವಿಟ್ಟು ಒಂದು ದಿವಸ ಅಲ್ಲೇ ಹೋಗ್ಬಿಟ್ಟು ಸ್ಟೇ ಆಗಿಬಿಟ್ಟು ಹೈದ್ರಾಬಾದ್ಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬರೀರಿ, ಬನ್ನಿ. ದೇವ್ರಾಣೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಏನಾದ್ರು ಬೇಕು ಅಂತಂದರೆ ನನ್ನೇ ಕೇಳಿ, ನಾನೇ ಬೇಕಾದ್ರೆ ಹುಡುಕ್ಬಿಟ್ಟು ಅವ್ರ ಫ್ರೆಂಡ್ಸ್ ಯಾರು ಕೇಳ್ಬಿಟ್ಟು ನಿಮಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಎಲ್ಲಿ ಕೊಟ್ಟರೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಬೇಕಾದ್ರೆ ಒಂದು ಇದನ್ನು ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಪಾಸ್ ಮಾಡ್ತೀನಿ. ಇದು ಅಂತಮ್ಮ ಸಿಚುವೇಶನ್. ಅವರೆಲ್ಲ ಆರಾಮಾಗಿ ಬಂದ್ಬಿಟ್ಟವ್ರೆ. ಇಲ್ಲಿ ಬಂದ್ಬಿಟ್ಟು ಅಂತಮ್ಮ ಸೀರಿಯಸ್ಲಿ ಹೇಳ್ತೀನಿ, ಈ ದೇಶ ಇಂಗ್ಲೆಂಡ್ ಥರ ಇಲ್ಲ, ಲಂಡನ್ ಥರ ಇಲ್ಲ, ಲಂಡ ಆಗ್ಬಿಟ್ಟೈತಿ ಸೀರಿಯಸ್ಲಿ. ಇದು ಏನು ಅಂತಂದರೆ ನೋಡೋಕ್ಕೆ, ಈಗ ನೋಡಿ ಇದೆಲ್ಲ ನೋಡಿದ್ರೆ ವಾವ್ ನೋಡುಗುರು ಅಂತ ಅನಿಸುತ್ತೆ. ಬಟ್ ಪ್ರತಿಯೊಬ್ಬ ಮನೆಯಲ್ಲೂ ಇಂಡಿಯನ್ಸ್ ಇರ್ತಾನೆ ಆಲ್ಮೋಸ್ಟು. ಇಲ್ಲ ಇಂಡಿಯನ್ಸ್ ಇಲ್ಲ ಅಂತಂದ್ರೂ ದೇವರನ್ನ ಹೇಳ್ತೀನಿ, ಪ್ರತಿಯೊಂದು ಮನೇಲೂ ಬ್ರಿಟಿಷ್ ಅಂತೂ ಇರೋದಿಲ್ಲ. ಆ ಕಡೆ ಈ ಕಡೆ ಆ ಕಡೆ. ಈಗ ನಮ್ಮ ಬೆಂಗಳೂರಲ್ಲಿ ಯಾವ ಥರ ಕರ್ನಾಟಕದವ್ರಿಗಿಂತ ಜಾಸ್ತಿ ತಮಿಳು, ತೆಲುಗು, ಮಲಯಾಳಮು ಮತ್ತು ಮೇಲ್ಗಡೆ ನಾರ್ತ್ ಈಸ್ಟು ಇವರೆಲ್ಲ ಬಂದು ತುಂಬ್ಕೊಂಡವರು, ಅದೇ ಥರ ಈ ದೇಶಕ್ಕೆ ಇಡೀ ಪ್ರಪಂಚನೇ ಬಂದು ತುಂಬ್ಕೊಬಿಟ್ಟೈತೆ. ನಾನು ಕೆಲಸ ಮಾಡೋ ಕಡೆನೇ ಗುರು, ಜಾಸ್ತಿ ಬೇಡ, ನಾನು ಕೆಲಸ ಮಾಡೋ ಕಡೆನೇ. ನಾನು ಇಂಡಿಯನ್ನು, ನನ್ನ ಫ್ರೆಂಡ್ ಒಬ್ಬ ಅಲ್ಬೇನಿಯನು, ಇನ್ನೊಬ್ಬಳು ಬಾಂಗ್ಲಾದೇಶು, ಅವಳು ಬಾಂಗ್ಲಾದೇಶು, ಇನ್ನೊಬ್ಬ ಬ್ರೆಜಿಲ್, ಇನ್ನೊಬ್ಬ ಮೊರಾಕೊ, ಇನ್ನೊಬ್ಬ ಸ್ಪೇನು, ಇನ್ನೊಬ್ಳು ಇಟಲಿ. ಅಂತಮ್ಮ ಎಲ್ಲರೂ ದೇಶದವ್ರವ್ರೆ. ಎಲ್ಲರೂ ಕೇಳಿದ್ರೆ ಏನು ಅಂತಂದರೆ ಯುರೋಪ್ ಕಂಟ್ರೀಸ್ ಅವರೆಲ್ಲ ಏನಾಗೈತೆ ಗೊತ್ತಾ, 2021 ಈ ದೇಶ ಸಪ್ರೇಟ್ ಆಗಿರೋದು ಯೂನಿಯನ್ ನೇಷನ್ಸಿಂದ. ಆವಾಗ 2021 ಆದಮೇಲೆ ಅವನಾರು ಇಲ್ಲಿಗೆ ಬರಬೇಕು ಅಂತಂದರೆ ಅವನು ಇಷ್ಟು ವೀಸಾಕ್ಕೆ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು ರೂಲ್ಸ್ ಹಾಕಿದ್ರು. ಅದಕ್ಕೂ ಮುಂಚೆ ಇತ್ತಲ್ಲ, ಅದಕ್ಕೂ ಮುಂಚೆ ಏನು ರೂಲ್ಸ್ ಇರಲಿಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸಂಪಾದನೆ ಮಾಡ್ಬಿಟ್ಟು ಎಷ್ಟು ಬೇಕಾದ್ರೂ ಹೋಗ್ಬೋದಿತ್ತು ಅವ್ನು ಆರಾಮಾಗಿ. ಆ ಟೈಮಲ್ಲಿ ಇವರೆಲ್ಲ ಬಂದ್ಬಿಟ್ಟವ್ರೆ. ಆವಾಗ ಬಂದ್ಬಿಟ್ಟು ತುಂಬ್ಕೊಬಿಟ್ಟವ್ರೆ. ಅವರು ಮಕ್ಳು ಮಾಡಿ ಮುಂದಕ್ಕೆ ಹಂಗೆ ಅವ್ರದ್ದು ಜನ್ರೇಷನ್ನ ಹೊಂಟೋಗ್ಬಿಟ್ಟವ್ರೆ. ಎಷ್ಟೋ ಜನಕ್ಕೆ ಅಂತಮ್ಮ ನಾನು ನೋಡಿದ್ದೀನಿ ಅಂತಮ್ಮ, ನಮ್ಮ ಪೇರೆಂಟ್ಸ್ಗಳೇ 1,000 ಪಟ್ಟು ಬೆಟ್ರು. ಈ ಕಡೆ ಯುರೋಪ್ ಕಂಟ್ರೀಸ್ ಆಗಲಿ, ಬ್ರೆಜಿಲಿ ಕಂಟ್ರೀಸ್ಗಳಾಗಲಿ, ಇವ್ರುಗಳಿಗೆ ABCD ಬರಲ್ಲ, ಇಂಗ್ಲೀಷಲ್ಲಿ 2 ಸೆಂಟೆನ್ಸ್ ಮಾತಾಡೋಕ್ಕೆ ಬರಲ್ಲ. ಬಂದ್ಬಿಟ್ಟು ತತಲ ಅಂತ ಅಂತಿರ್ತಾರೆ. ನನ್ನ ತಲೆ ಮೇಲೆ ಬೀಳ್ಬೇಕಾ ನೀನು? ಅದು ಬೀಳಾಟೆ ಜಾಗದಲ್ಲಿ ಬೀಳ್ತೈತೆ. ನೀನೊಬ್ರು ಗೂಬೆ ಥರ ಅದ್ರ ಕೆಳಗಡೆ ನಿಂತ್ಕೊಂಡ್ರೆ ತತಲ ಅಂತಂದ್ಬಿಟ್ಟು ಏನೇನೋ ಮಾತಾಡ್ತಾರೆ. ನಮ್ಮ ತಲೆನೇ ಕೆಟ್ಟೋಯ್ತದೆ, ಏನು ಗುರು ಮಾತಾಡ್ತಾರೆ ಇವರು ಅಂತ ಅಂದ್ಬಿಟ್ಟು. ಆ ಥರ ಅಟ್ಲೀಸ್ಟ್ ನಮ್ಮ ಪೇರೆಂಟ್ಸು ಏನೋ ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಬರಲಿಲ್ಲ ಅಂತಂತಂದ್ರೆ ಇಲ್ಲೊಬ್ರು ಆಂಧ್ರದವ್ರು ಮಾತಾಡ್ತಾರೆ ಅಂತ ಹೇಳಿದ್ನಲ್ಲ, ವರ್ಡ್ಸ್ಗಳನ್ನ ಎಳ್ಕೊಂಡು ಬಂದ್ಬಿಟ್ಟು ಸೆಂಟೆನ್ಸ್ನ ಅರ್ಥ ಮಾಡಿಸ್ತಾರೆ ಅಂತ. ಆ ಥರ ಅರ್ಥ ಮಾಡ್ಸೋಕ್ಕಾದ್ರು ಟ್ರೈ ಮಾಡ್ತಾರೆ. ಬಟ್ ಇಲ್ಲಿಯವರಂತೂ ಝೀರೋ. ಸರಿ ಅಂತ ಮಾತಾಡ್ತಾನೆ ಇರ್ತೀನಿ. ಮಳೆ ಜಾಸ್ತಿ ಹಾಕೋ ಮುಂಚೆ ಜಿಮ್ಗೆ ಹೋಗುವ, ಬನ್ನಿ ಸೈಕಲ್ ಹೋಗ್ತಾ ಮಾತಾಡುವ ಅಂತಮ್ಮ. ಇಲ್ಲಿ ಖುಷಿ ವಿಚಾರ ಏನು ಅಂತಂದರೆ, ಮಳೆಗಿಳೇನಾದ್ರು ಬಂದರೆ ಚಳಿ ಕಮ್ಮಿ ಆಗ್ಬಿಡುತ್ತೆ. ಅದು ಇಲ್ಲಿ ಅಂತ ಅಲ್ಲ, ಅದು ಎಲ್ಲ ಕಡೆನೂ ಅಷ್ಟೇ. ಮಳೆ ಬಂತು ಅಂತಂದರೆ ಚಳಿ ಕಮ್ಮಿ ಆಗ್ಬಿಡುತ್ತೆ, ಗಾಳಿ ಜಾಸ್ತಿ ಇತ್ತು ಅಂತಂದರೆ ಚಳಿ ಜಾಸ್ತಿ ಇರುತ್ತೆ ಅಂತ. ಬಟ್ ಹೇಳ್ತಿರೋದು ಯಾಕಂತಂದರೆ ಇವಾಗ ನೋಡು ಮಳೆ ಬರ್ತೈತೆ ನೋಡಿ, ನನ್ನ ಕಣ್ಣು ಕರೆಕ್ಟಾಗಿ ಬಿಡೋಕ್ಕಾಯ್ತಿಲ್ಲ, ಮಳೆಗಳು ಬರ್ತೈತೆ. ಬಟ್ ಸ್ಟಿಲ್ ಆರಾಮಾಗೈತೆ, ಚಳಿ ಇಲ್ಲ. ಇಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು? ಕೈ ಗುರು, ಮೈಯೆಲ್ಲ ತಡ್ಕೊಡ್ಬೋದು ಗುರು, ಚಳಿನ ಕೈ ತಡ್ಕೊಳಕ್ಕಾಗಲ್ಲ. ಕೈ ಸುಮ್ಮನೆ ಹಂಗೆ ಯಾರೋ ಗುಸಕ್ಕೆ ಬರ್ತಾನೆ ಅಣ್ಣ ಬಂದು ಕೈ ಫುಲ್ಲು ಫ್ರೀಸ್ ಆಗಿಬಿಟ್ಟು ನಂಬಾಗ್ಬಿಡುತ್ತೆ, ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ಪೇನ್ ಆಗಿಬಿಡುತ್ತೆ ಕೈ. ಸರಿ ಅಂತಮ್ಮ, ಇವಾಗ ಸೇಮ್ ಅದೇ ಡೈಲಿ ಅದೇ ರೋಡು, ಅದೇ ಸೈಕಲು, ಅದೇ ಫೇಸು, ಅದೇ ಮೊಬೈಲು, ಅದೇ ಟ್ರಾಫಿಕ್ಕು, ಅದೇ ಸಿಗ್ನಲ್ಸು ಹೊಡ್ಕೊಂಡು ಹೋಗ್ಬೇಕು ಜಿಮ್ಗೆ. ಅಂತಮ್ಮ ಈ ದೇಶದಲ್ಲಿ ಮಳೆ ನಮ್ಮ ದೇಶದಲ್ಲಿ ಬರ್ತದಲ್ಲ ಫುಲ್ ಜೋರಾಗಿ ಚಂಡಮಾರುತ ಮಳೆ ಆ ಥರ ಎಲ್ಲ ಬರಲ್ಲ. ಇಲ್ಲಿ ಬರೋದು ನಾರ್ಮಲು. ಅಪ್ಪ ಚಳಿ ಹೊಡಿತೈತೆ ಗುರು. ಈಗ ಇಲ್ಲಿ ಬರೋದು ನಾರ್ಮಲ್ ಮಳೆ. ಆ ಥರ ಅಂತಂದ್ರೆ ಈಗ ಬರ್ತೈತಲ್ಲ, ಹನಿ ಗುಡಿದ್ರೆ ಹಳ್ಳ ಅಂತ ಅನ್ಕೊಂಡು ಬರ್ತದೆ. ಇಷ್ಟು ಹನಿ ಬಂದ್ಬಿಟ್ಟೆ ಆ ತೇಮ್ಸ್ ರಿವರ್ ತುಂಬ್ಕೊಂಡಿರ್ತದೆ ಗುರು, ಯಾವಾಗ್ಲೂ ತುಂಬ್ಕೊಂಡಿರ್ತದೆ. ಅಲ್ಲಿ ನೋಡ್ರೆ ಮಳೆನೇ ಬರಲ್ಲ. ಎಲ್ಲ ಹಿಂಗೆ ಗೊತ್ತಾ, ಈಗ ಹೋಗ್ತಿರ್ತೀವಿ ಹಿಂಗೆ, ಇಲ್ಲಿ ಯಾವನೊಬ್ಬ ಬರ್ತಾ ಇರ್ತಾನೆ,
ನಾವು ಬರ್ತಿರೋದಕ್ಕೋಸ್ಕರ ಅವನೇನಾದ್ರೂ ನಿಲ್ಸ್ತಾ ಅಂತಂದ್ರೆ ಎಲ್ರೂ ಒಂದ್ಸಲ ಹಿಂಗ್ ಅನ್ಬೇಕು, ನಮಸ್ಕಾರ ನಮಸ್ಕಾರ, ಇಲ್ಲ ಕೈ ಎತ್ಬಿಟ್ಟು ಹಿಂಗ್ ಅನ್ಬೇಕು. ಅದೇ ಏನಾದ್ರು ಇಂಡಿಯಾದಲ್ಲಿ ಹೋಗ್ಬೇಕಾದ್ರೆ ಅವನಾರು ಮುಂದೆ ಪಾಸ್ ಆಗ್ಬಿಟ್ರಿ ಹಿಂಗ್ ಅಂದ್ಬಿಟ್ರೆ, ಯಾವಂಗೋ ಕೈ ತೋರಿಸ್ತಿದ್ಯಾ LKB ಅಂತ ಅನ್ಕೊಂಡು ಲಾವಣ್ಯ ಗೋಪಾಲ್ ಅಂತ ಅನ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ಆತರ ಏನಾರು ಹೇಳಲಿಲ್ಲ ಅಂತಂದ್ರೆ ಲಾವಣ್ಯ ಗೋಪಾಲ್ ಅಂತ ಬೈಕೊಂಡು ಹೋಯ್ತಾನೆ, ಅಷ್ಟೇ ಕತೆ. ಆದ್ರೂ ಅಂತಮ್ಮ ಈ ದೇಶದಲ್ಲಿ ಟ್ರಾಫಿಕ್ ರೂಲ್ಸ್ ಅಂತ ಅಲ್ಲ, ಪ್ರತಿಯೊಂದು ರೂಲ್ಸ್ನು ಅಷ್ಟೇ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ಇಲ್ಲ ಅಂತಂದ್ರೆ ಮುಕ್ಲಾರ ಇದಾಗ್ತಾರಲ್ಲಪ್ಪ ಫೈನ್ಗಳು. ಒಂದು ಸಿಗ್ನಲ್ ಜಂಪ್ ಮಾಡ್ದ ಅಂತಂದ್ರೆ 80 pounds, ಅದನ್ನ ಅವನು 15 days ಒಳಗಡೆ ಪೇ ಮಾಡಬೇಕು. ಅದು 15 days ಒಳಗಡೆ ಪೇ ಮಾಡಲಿಲ್ಲ ಅಂತಂದ್ರೆ ಡಬಲ್ 80 ಇರೋದು 160 ಆಗುತ್ತೆ. ಸೊ ಸುಮ್ಮನೆ ಹೋಯ್ತಿರೋ ಮಾರಿನ ರೂಮಿಗೆ ಕರ್ಕೊಳ್ಳೋಕ್ಕಿಂತ ಮೀಕೊಂಡು ನಮ್ಮ ರೂಮಲ್ಲಿ ನಾವು ಸೇಫ್ ಆಗಿರೋದು ಬೆಸ್ಟ್ ಅಂತ ಅಂದ್ಬಿಟ್ಟು ಪ್ರತಿಯೊಂದು ರೂಲ್ಸು, ಅದರಲ್ಲಿ ಎಕ್ಸ್ಪೆಷಲಿ ಟ್ರಾಫಿಕ್ ರೂಲ್ಸ್ನ ಪ್ರಾಪರಾಗಿ ಫಾಲೋ ಮಾಡ್ತಾರೆ. ಹೇಳೋದು ನಾನು ಯಾವಾಗ ಹೇಳೋದ್ನ ನಿಮಗೆ, ಚಳಿ ಇಲ್ಲ ಅಂತ, ಚಳಿನೂ ಸ್ಟಾರ್ಟ್ ಆಗೋಯ್ತು. ಗಾಳಿ ಇಲ್ಲ ಅಂತಂದೆ, ಎದುರುಗಡೆ ಗಾಳಿನೇ ಸ್ಟಾರ್ಟ್ ಆಗೋಯ್ತು. ಸೈಕಲ್ ಕಷ್ಟಪಟ್ಟು ಹೊಡೆದ್ರು ಗಾಳಿ ವಾಪಸ್ ತಳ್ತೈತೆ ನನ್ನ. ನೋಡಿ ಚೆನ್ನಾಗಿ ಮಾಡೋರಲ್ಲ, ಕಸ್ಟಮರ್ಸ್ನೆಲ್ಲ ಅಟ್ರಾಕ್ಟ್ ಮಾಡೋದು ಇಲ್ಲಿ ಯಾವ ಥರ ಅಂತಂದರೆ ಮಿನಿ ಲೈಟ್ ಹಾಕ್ಬಿಟ್ಟದು ಅಂತ. ಈ ದೇಶದಲ್ಲಿರೋ ಪೆಟ್ರೋಲ್ ಬಂಕ್ಗಳು ನೋಡಿ, ಇದು ಈ ದೇಶದಲ್ಲಿರೋ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಒಂದು ಸ್ಮಾಲ್, ನಮ್ಮ ಕಡೆ ಎಲ್ಲ ಕ್ಯಾಂಟೀನು ಟೀ ಅಂಗಡಿ ಅಂತಾರೆ, ಇಲ್ಲಿ ಸ್ಟೋರ್ ಅಂತಾರೆ. ಅದು ನೋ ಮ್ಯಾಟರ್ ವಾಟ್ ಸ್ಟೋರ್ ಇಟ್ ಈಸ್, ಬಟ್ ಸ್ಟಿಲ್ ಇಟ್ ಈಸ್ ಅ ಸ್ಟೋರ್. ಈ ರೋಡ್ ಹತ್ರ ಇದ್ದೀನಿ ಇವಾಗ ನಾನು. ಮನೆ ಮುಂದೆ ಹೋಗುವ. ಗಾಳಿ ಗುರು ಹೊಡಿಯೋಕ್ಕೆ ಆಯ್ತಾ ಇಲ್ಲ ಸೈಕಲು. ಇದೊಂದು ಅಪ್ಪು ಏರ್ಬಿಟ್ರೆ ಆಮೇಲೆ ಡೌನು. ಕಾರ್ಡಿಯೋ ಮಾಡಿ ಅಂತಾರೆ ಜಿಮ್ಗೆ ಹೋಗೋಕ್ಕೂ ಮುಂಚೆ. ನಮ್ಮ ಮನೆಯಿಂದ ಇಲ್ಲಿಗೆ ಕರೆಕ್ಟಾಗಿ 2 ಕಿಲೋಮೀಟರ್ ಐತೆ. ಸೈಕಲಲ್ಲಿ ಆ 2 ಕಿಲೋಮೀಟರ್ನ ಪಟಾರ್ ಅಂತ ಕರೆಕ್ಟಾಗಿ ಹೊಡ್ಕೊಂಡು ಬಂದ್ಬಿಟ್ರೆ ಅದೇ ಒಂದು ದೊಡ್ಡ ಕಾರ್ಡಿಯೋ. ಇದು ಆ್ಯಕ್ಚುಲಿ ಸಿಗ್ನಲ್ ಅಂತಮ್ಮ, ಅಲ್ಲ ಐತಲ್ಲ ಅದೇ ನಮ್ಮ ಜಿಮ್ಮು. ಇದನ್ನು ಪಾಸ್ ಮಾಡೋದೆ ಓ ನುಗ್ಗದ ಅನ್ಕೊಂಡಿದ್ದೆ, ನುಗ್ಗಿದ್ರೆ ಬಂದು ಗುದ್ಸ್ಬಿಟ್ಟಿರೋನು ಅವನೀಗ. ಇದು ನಮ್ಮ ಸಿಗ್ನಲ್ ನೋಡಿ, ವೆಯ್ಟ್ ಮಾಡು ಅಂತ ಅಂದ್ಬಿಟ್ಟು ರೆಡ್ ಸಿಗ್ನಲ್ ಕೊಟ್ಟವ್ರೆ. ಆಮೇಲೆ ರೈಟು ಟರ್ನ್ ಹೊಡಿಬೇಡ ನೀನು ಸೈಕಲ್ ಅವನು ಅಂತ ಅಂದ್ಬಿಟ್ಟು ಅದನ್ನೂ ಕೊಟ್ಟವ್ರೆ. ಅಂತ ಮಳೆ ಜಾಸ್ತಿ ಐತೈತೆ, ಇವ್ರು ಬಿಡಲ್ಲ ಇವರು. ಇಲ್ಲಿ ಯಾರು ನಿಲ್ಸಲ್ಲ, ನಮಗ್ ನಾವೇ ತಡೆದು ನಿಲ್ಲಿಸ್ಬೇಕು. ಡೈಲಾಗು ಸಿಚುವೇಶನ್ಗೆ ಸಿಂಕ್ ಆಗೋಯ್ತಲ್ವಾ. ಸರಿ ಅಂತಮ್ಮ ನೋಡಿ, ಜಿಮ್ ಹತ್ರ ಬಂದೆ. ಈಗ ಇಲ್ಲಿ ಪಾರ್ಕ್ ಮಾಡ್ಬೇಕು ಸೈಕಲು. ಪಾರ್ಕ್ ಮಾಡ್ಬಿಟ್ಟು ಕ್ರೇಜಿ ಮಳೆ ಬರ್ತಿರೋದಕ್ಕೇನೆ ಇವತ್ತು ಖಾಲಿ ಹೊಡಿತೈತೆ. ಇಷ್ಟೊತ್ತಿಗೆಲ್ಲ ಜಿಮ್ಮು ಫುಲ್ಲು ಕ್ಲೋಸ್ ಆಗಿ ಕಂಪ್ಲೀಟ್ ಆಗಿ ತುಂಬ್ಕೊಬಿಟ್ಟಿರೋದು. ಅದು ಮಳೆ ಬರ್ತಿರೋದಕ್ಕೆ ಖಾಲಿ ಹೊಡಿತೈತೆ. ಅಂತೂ ಇಂತೂ ಒಳಗಡೆಗೆ ಬಂದೆ ಅಂತಮ್ಮ. ಫುಲ್ಲು ಮಳೆ, ಹೊರಗಡೆ ಎಲ್ಲ ಫುಲ್ಲು ನೆನ್ಕೊಂಡು ಹೆಂಗೋ ಬಂದು ಸೇರ್ಕೊಂಡೆ ಸದ್ಯಕ್ಕೆ. ಹೋಗೋಷ್ಟೊತ್ತಿಗೆ ಮಳೆ ನಿಂತೋಗಿರುತ್ತೆ ಅಂತ ಅಂದ್ಕೊಳ್ತಾ ಸರಿ ಅಂತಮ್ಮ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.